ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೀಶೋ ಹ್ಯೂಜ್ ಹಾಲನ್ನು ತೊಗೊಂಡ್ಬಂದಿದ್ದೀನಿ. ತುಂಬ ದಿವಸ ಆಯಿತು ನಾನು ವಿಡಿಯೋ ಮಾಡೇ ಇಲ್ಲ, ಅದಕ್ಕೆ ಕ್ಷಮೆ ಇರಲಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ತುಂಬ ಒಳ್ಳೆ ಒಂದು ಹೋಮ್ ಡೆಕೋರನ್ನು ತೊಗೊಂಡ್ಬಂದಿದ್ದೀನಿ. ರೀಸನಬಲ್ ರೇಟಲ್ಲೇ ಇದೆ. ನಾನು ಇನ್ನೂ ಬಾಕ್ಸ್ ಓಪನ್ ಮಾಡಿಲ್ಲ. ನೋಡಿ, ಇಷ್ಟೆಲ್ಲ ನಾನು ಬೈ ಮಾಡಿದ್ದೀನಿ. ನಿಮಗೆ ಇದೆಲ್ಲ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆನೆ. ಚೆನ್ನಾಗಿದ್ದರೆ ನೀವು ಕೂಡ ಬೈ ಮಾಡ್ಬೋದು. ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಅಸ್ ಸ್ಟಾರ್ಟ್. ಹೋಗೋಣ. ಫಸ್ಟ್ ಇದರಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ ಒಂದ್ಸರಿ. ನಿಮ್ಮ ಮುಂದೆನೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಒಳಗಡೆ ಏನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ, ನೋಡೋಣ. ಓಹೋ, ಮೂಲ ಪುರುಷ ಶ್ರೀರಾಮಚಂದ್ರರ ಒಂದು ವಾಲ್ ಹ್ಯಾಂಗಿಂಗ್ ಅಂತ ಹೇಳ್ಬೋದು, ಅಥವಾ ಇದನ್ನು ನೀವು ಟೇಬಲ್ ಮೇಲೆ ಇಟ್ಟು ಡೆಕೋರೇಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇದು ಪ್ಲೌಡಿಂದ ಮಾಡಿದ್ದಾರೆ. ಇಲ್ಲಿ ನೋಡಿ, ಕಾಣಿಸುತ್ತಾ? ಇದು ಗುಡ್ ಕ್ವಾಲಿಟಿ ಪ್ಲೌಡ್. ನನಗೆ ಹೀಗೆ ರಿಸೀವ್ ಆಗಿದೆ. ಇದರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದ್ರ ಜೊತೆ ಇದನ್ನು ಕೊಟ್ಟಿದ್ದಾರೆ. ಇದನ್ನ ಹೇಗೆ ಹಾಕಬೇಕು ಅಂದರೆ ಈ ಥರ ಫಿಕ್ಸ್ ಮಾಡಬೇಕು. ಈ ಥರ ಫಿಕ್ಸ್ ಮಾಡಿ ಟೇಬಲ್ ಮೇಲೆ ಇಡಬೇಕು. ಫಿಕ್ಸ್ ಆಗುತ್ತೆ ಇದು. ಇಲ್ಲಿ ನೋಡಿ, ನೀಟಾಗಿ ಈ ಥರ ಒತ್ತಿದ್ರೆ ಫಿಕ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇದು ಪ್ಲೌಡ್ ಮೇಲೆ 3D ಪಿಕ್ಚರನ್ನು ಅಂಟಿಸಿದ್ದಾರೆ. ಇದು ಯಾವುದೇ ರೀತಿಯಿಂದ ವುಡ್ ಸ್ಟ್ಯಾಚು ಅದೆಲ್ಲ ತಿಳ್ಕೊಳ್ಬೇಡಿ. ಡಿಜಿಟಲ್ ಪ್ರಿಂಟ್ ಪೋಸ್ಟರನ್ನು ಪ್ಲೌಡ್ ಮೇಲೆ ಅಂಟಿಸಿದ್ದಾರೆ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಇದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ನಿಮಗೆ MRP ಏನೇನಿದೆ ಎಲ್ಲ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಬಿಡಿ. ಬಟ್ ಇದು ತುಂಬಾ ಇಷ್ಟ ಆಯಿತು. ಎಷ್ಟು ಉದ್ದ ಇದೆ ಅಂದರೆ ಇಲ್ಲಿ ನೋಡಿ, ನನ್ನ ಇಲ್ಲಿಂದ ನನ್ನ ಮೊಣಕೈವರೆಗೂ ಬರುತ್ತೆ. ಪೂರ್ತಿ ಏನು ಬರಲ್ಲ, ಮೊಣಕೈವರೆಗೂ ಬರುತ್ತೆ. ಅಂದರೆ ಇಷ್ಟು ಉದ್ದ ಇದೆ. ಇದು ತುಂಬ ಚಿಕ್ಕದೇನಿಲ್ಲ, ಮೀಡಿಯಮ್ ಸೈಜ್ ಇದೆ. ಇಲ್ಲಿ ನೋಡಿ, ಕಾಣಿಸುತ್ತಾ? ತುಂಬಾ ಚೆನ್ನಾಗಿದೆ. ಗೋ ಫಾರ್ ಇಟ್. ನಾನು ಮತ್ತೊಂದು ಪ್ರಾಡಕ್ಟನ್ನು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಕೂಡ ವಾಲ್ ಹ್ಯಾಂಗಿಂಗು. 3 ಗಂಟೆಗಳಿದೆ. ಇದು ಅಂತಾರಲ್ಲ, ಕಾಪರ್ ಅಂತಾರಲ್ಲ, ಕಾಪರಿಂದ ಮಾಡಿರೋದು. ಇದೇನು ಟೂ ಗುಡ್ ಅಂತ ಅನ್ನಿಸ್ತಾ ಇಲ್ಲ. ಇದೇನು ನಾನು 155 ರುಪೀಸ್ಗೆ ನಾನು ತೊಗೊಂಡಿರ್ಬೋದು, ನನಗೆ ಜ್ಞಾಪಕ ಇಲ್ಲ. ಇದನ್ನು ಇಟ್ಕೋಬೇಕೋ ಬೇಡೋ ಅಂತ ಡೌಟಲ್ಲಿದ್ದೀನಿ. ನೋಡೋಣ, ಕಮೆಂಟ್ಸ್ ಮಾಡಿ ತಿಳಿಸಿ, ಇದನ್ನು ಇಟ್ಕೋಬೇಕೋ ಬೇಡ. ಒಂದು ಇಷ್ಟ ಆಗಿಲ್ಲ. ಕ್ವಾಲಿಟಿ ಕೂಡ ತುಂಬಾ ಏನು ಚೆನ್ನಾಗಿಲ್ಲ. ಓಕೆ, ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ಇದು ಏನಪ್ಪ ಅಂತಂದರೆ, ನೋಡೋಣ ಒಳಗಡೆ ಏನಿದೆ ಅಂತ. ಓಪನ್ ಮಾಡಿ ನೋಡೋಣ. ಇದು ನನಗೆ ಕರ್ಟನ್ ಹಾಕೋಕ್ಕೆ ಹುಕ್ಸ್ಗಳು ಬೇಕಾಗಿತ್ತು. ಅದಕ್ಕೇ ಇದು ಆನ್ಲೈನಿಂದ ನಾನು ಬೈ ಮಾಡಿದ್ದೀನಿ. ಇದ್ರದ್ದು ಎಲ್ಲ MRP ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಇದು ನನಗೆ 4 ರಿಸೀವ್ ಆಗಿದೆ. ಸೆಟ್ ಆಫ್ 4. ಇಲ್ಲಿ ನೋಡಿ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಕಾರ್ಡಿಂಗ್ ಟು ಪ್ರೈಸ್ ತುಂಬಾ ಚೆನ್ನಾಗಿದೆ. ಗೋ ಫಾರ್ ಇಟ್. ನಾನು ಪೂರ್ತಿ ಡೀಟೇಲಾಗಿ ತೋರಿಸ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೇ ಈ ಥರ ನಾನು ಬೇಗ ತೋರಿಸ್ತಾ ಇದ್ದೀನಿ. ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಗೋ ಫಾರ್ ಇಟ್. ಇದೇನು 150 to 100 ನಾನು ಬೈ ಮಾಡಿರಬಹುದು. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಟ್ಗಳನ್ನು ಕೊಟ್ಟಿದ್ದಾರೆ. ಪ್ಯಾಕ್ 4 ರಿಸೀವ್ ಮಾಡ್ಕೊಂಡಿದ್ದೀನಿ. ತುಂಬಾ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ. ಇದು ಏನಪ್ಪ ಅಂದರೆ, ಇನ್ನೊಂದು ಶ್ರೀರಾಮಚಂದ್ರರ ಫೋಟೋ ನಾನು ಆರ್ಡರ್ ಮಾಡಿದ್ದೆ. ಇದು ಕೂಡ ಸೇಮ್. ನಾನು ಫಸ್ಟ್ ಏನು ನಿಮಗೆ ತೋರಿಸಿದ್ದೀನಲ್ವಾ, ಶ್ರೀರಾಮಚಂದ್ರರ ಸ್ಟ್ಯಾಚ್ಯೂ ಪ್ಲೌಡ್ ಥರ ಇತ್ತಲ್ವಾ, ಅದೇ ಸೇಮ್ ಡಿಟ್ಟು. ಇದು ತುಂಬಾ ಚಿಕ್ಕದಾಗಿದೆ. 150 ರುಪೀಸ್ ಏನೋ ಕೊಟ್ಟಿದ್ದೆ ನಾನು. ತುಂಬ ಅಂದರೆ ತುಂಬ ಚಿಕ್ಕದಾಗಿದೆ. ಎಷ್ಟು ಅಂದರೆ ಒಂದು ಗೇಣ್ ಅಂತ ತಿಳ್ಕೊಳ್ಳಿ. ಒಂದು ಗೇಣು ಉದ್ದ ಅಷ್ಟೇ.
ಸೇಮ್ ಟು ಸೇಮ್. ಬಟ್ ಹಿಂದ್ಗಡೆ ಅಷ್ಟೊಂದು ನನಗೇನು ಚೆನ್ನಾಗಿ ಅನಿಸ್ತಾ ಇಲ್ಲ, ಓಲ್ಡ್ ಥರ ಅನಿಸ್ತಾ ಇದೆ. ಇದು ಕೂಡ ಪ್ಲೌಡ್ ಮೇಲೆ 3D ಪಿಕ್ಚರ್ ಅಂಟಿಸಿದ್ದಾರೆ ಅಷ್ಟೇ. ಪ್ಲೌಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದನ್ನು ಟೇಬಲ್ ಮೇಲೆ ಇಡೋಕ್ಕಂತ ಅಥವಾ ಕಾರಲ್ಲಿ ಕೂಡ ನೀವು ಇಟ್ಕೋಬೋದು. ಇದನ್ನು ನಾನು ಯಾರಿಗಾದರೂ ಗಿಫ್ಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಯಾರಾದರೂ ಮನೆಗೆ ಬರ್ತಾರೆ ಅಥವಾ ಯಾರಿಗಾದ್ರು ಏನಾದ್ರು ಕೊಡ್ಬೇಕನ್ಸಿದ್ರೆ ಈ ಥರ ಗಿಫ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ರಿಟರ್ನ್ ಮಾಡಿಲ್ಲ. ಇದನ್ನು ನನ್ನ ಹತ್ರ ಇಟ್ಕೊಳ್ತಾ ಇದ್ದೀನಿ. ಒಂದು ನಾನು ಇಟ್ಕೊಳ್ತೀನಿ, ಒಂದು ಬೇರೆಯವ್ರಿಗೆ ಗಿಫ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಮತ್ತೊಂದು ಸರಿ ನಾನು ಜೂಮ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಪಿಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ, 3D ಇದೆ. ಈ ಥರ ಕಾರಲ್ಲಿ ಟೇಬಲ್ ಮೇಲೆ ಇಟ್ಕೋಬೋದು. ಇಲ್ಲಿ ನೋಡಿ, ನಾನು 2 ಆರ್ಡರ್ ಮಾಡಿದ್ದೀನಿ ಆ್ಯಕ್ಚುಲಿ. ಒಂದು ಚಿಕ್ಕದು, ಒಂದು ದೊಡ್ಡದು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದೆಲ್ಲ ನನಗೆ ಬೇರೆ ಬೇರೆನೇ ರಿಸೀವ್ ಆಗಿರೋದು. ನಾನು ಬೇರೆ ಬೇರೆನೇ ಆರ್ಡರ್ ಮಾಡಿ ತರಿಸಿರೋದು. ಒಂದು ಚಿಕ್ಕದು, ಒಂದು ದೊಡ್ಡದು. ಪ್ಯಾಕ್ ಆಫ್ 2 ಏನಿಲ್ಲ, ಸಪ್ರೇಟ್ ರಿಸೀವ್ ಆಗಿದೆ ನನಗೆ. ನೆಕ್ಸ್ಟ್ ಏನಂತ ನೋಡೋಣ. ಇಲ್ಲಿ ನೋಡಿ, ಇದು ವಾಲ್ ಹ್ಯಾಂಗಿಂಗ್ ಕ್ರೀಪರ್ಸ್. ಅಂದರೆ ಇದು ನನಗೆ ತುಂಬಾ ಇಷ್ಟ ಆಗಿತ್ತು, ಅದನ್ನೇ ತೊಗೊಂಡೆ. ಹೋಮ್ ಡೆಕೋರೇಷನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ತುಂಬಾ ನ್ಯಾಚುರಲ್ ಲುಕ್ ಕೊಡ್ತಾ ಇದೆ. ಪ್ಯಾಕ್ ಆಫ್ 2 ರಿಸೀವ್ ಆಗಿದೆ ನನಗೆ. ಇದನ್ನು ವಾಲ್ ಡೆಕೋರೇಷನ್ ಮಾಡೋಕ್ಕೆ ಅಂತ ನಾನು ತೊಗೊಂಡಿದ್ದೀನಿ. ತುಂಬಾ ನ್ಯಾಚುರಲ್ ಲುಕ್ ಇದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಗೋ ಫಾರ್ ಇಟ್. ಇದರ MRP ಎಲ್ಲ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ಅಲ್ಲೇ ನೋಡಿಕೊಂಡು ನೀವು ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಗೋ ಫಾರ್ ಇಟ್. ಇಲ್ಲಿ ನೋಡಿ, ಚಿಕ್ಕದು ಒಂಥರ ಆರೆಂಜ್, ಈ ಚೆರ್ರಿ, ಕಿತ್ತಳೆ ಏನಂತೀರ, ಫ್ರೂಟ್ಸ್ ಇದೆ ಮಿಡಲಲ್ಲಿ. ಆಮೇಲೆ ಗ್ರೀನ್, ಪ್ಯಾರೆಟ್ ಗ್ರೀನು ಮತ್ತು ಡಾರ್ಕ್ ಗ್ರೀನ್ ಮಿಕ್ಸಿಂಗ್ ಲೀವ್ಸ್ಗಳಿದೆ. ಇಲ್ಲಿ ನೋಡಿ, ಕಾಣಿಸುತ್ತಾ? ಲೆಂತ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೊಂದು ಸಾರಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಎಷ್ಟಕ್ಕೆ ನಾನು ತೊಗೊಂಡಿದ್ದೀನಿ ಅಂತ ಜ್ಞಾಪಕ ಇಲ್ಲ, ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಗೋ ಫಾರ್ ಇಟ್, ಸೂಪರ್. ವಾಟ್ ಈಸ್ ನೆಕ್ಸ್ಟ್ ಪ್ರಾಡಕ್ಟ್ ನನಗೂ ಕೂಡ ಗೊತ್ತಿಲ್ಲ. ಇವಾಗ ನಿಮ್ಮ ಮುಂದೆನೇ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ. ನೋಡಿ, ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ವಾವ್, ವಾಲ್ ಕ್ಲಾಕ್. ಈ ಉಲ್ಟಾ ವಾಲ್ ಕ್ಲಾಕ್ ಹಾಕಿರ್ತಾರೆ ನೋಡಿ, ಜ್ಞಾಪಕ ಬರುತ್ತಾ ನಿಮಗೆ? ದೊಡ್ಡ ರೈಲ್ವೆ ಸ್ಟೇಷನ್ಗಳಲ್ಲಿ ಸೈಡಿಗೆ ಹಾಕಿರ್ತಾರೆ. 2 ಸೈಡ್ಸ್ ಇರುತ್ತೆ ನೋಡಿ ಟೈಮ್ ನೋಡೋಕ್ಕೆ. ಇದು ಕೂಡ ಹಾಗೇನೆ. ಸಿ ಮಿಡಲಲ್ಲಿ ಇದು ಕ್ರೀಮ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಲೆಟರ್ಸ್ ಇದೆ. ಬ್ಲ್ಯಾಕ್ ಅಲ್ಲ, ಬ್ರೌನ್ ಕಲರ್ ಲೆಟರ್ಸ್ ಇದೆ. ಒಂದು ನಿಮಿಷ ಪೂರ್ತಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ, ಏನಿಲ್ಲ, ಹೆಂಗಿದೆ ಅಂತ ನಿಂತು ನೋಡೋಣ. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನಾನು 2 ಸೈಡ್ ಹೋಗ್ಬೇಕಂತ ತುಂಬಾ ಆಸೆ ಇತ್ತು, ಬಟ್ ಇವಾಗ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಯಾವ್ದು ತೊಗೋಬೇಕಾದ್ರೂ ಆಫರ್ ಇದ್ದಾಗ ತೊಗೊಳ್ಳಿ, ನಿಮಗೆ ತುಂಬ ವರ್ತ್ ಇಟ್ ಆಗುತ್ತೆ ಅದು. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಸಿ, 2 ಸೈಡ್. ಇದ್ರ ಜೊತೆ ನನಗೆ ಈ ಥರ ವಾಲಿಗೆ ಹಾಕೋಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಈ ಥರ ಅಂದರೆ ಇದನ್ನು ಹೇಗೆ ಫಿಕ್ಸ್ ಮಾಡೋಣ ಅಂತ ಆಮೇಲೆ ನೋಡೋಣ. ಇದಿಷ್ಟು ನನಗೆ ರಿಸೀವ್ ಆಗಿದೆ. ಮೇ ಬಿ ಈ ಥರ ಫಿಕ್ಸ್ ಮಾಡಬೇಕೇನೋ. ಇಲ್ಲಿ ನೋಡಿ, ಈ ಥರ ಫಿಕ್ಸ್ ಮಾಡೋಕ್ಕೆ ನನಗೆ ಇದು ಒಂದು, ಆಮೇಲೆ ಈ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಮತ್ತು ಆಮೇಲೆ ಇದು ಒಂದು ಕೊಟ್ಟಿದ್ದಾರೆ ನನಗೆ. ಟೋಟಲಿ 3 ರಿಸೀವ್ ಆಗಿದೆ ನನಗೆ. ವಾಲ್ ಕ್ಲಾಕ್ ಆ್ಯಂಡ್ ಸ್ಟ್ಯಾಂಡ್, ದೆನ್ ಈ ಥರ ನಟ್ ಇದ್ರ ಮೇಲೆ ಹಾಕೋದಿರ್ಬೋದು. ಆಮೇಲೆ ಇಲ್ಲಿ ಹಾಕೋಕ್ಕೆ ನನಗೆ ಯಾವುದೇ ರೀತಿ ನೇಲ್ಸನ್ನು ಕೊಟ್ಟಿಲ್ಲ.
ಸ್ಕ್ರೂ ಎಲ್ಲ ಕೊಡ್ತಾರಲ್ವ, ಸ್ಕ್ರೂ ಏನು ರಿಸೀವ್ ಆಗಿಲ್ಲ, ಓನ್ಲಿ 3 ರಿಸೀವ್ ಆಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೆಲ್ಲ ಮೆಟಲ್. ಇದು ಏನೇನಿದೆ ನೋಡಿ, ಇದು ಎಲ್ಲದು ಮೆಟಲಿಂದ ಮಾಡಿರೋದು. ಮತ್ತು ಇದನ್ನು ಕೂಡ ಮೆಟಲ್, ಗುಡ್ ಕ್ವಾಲಿಟಿ ಇದೆ ಕೂಡ. ಇದು ಭಾರನ ತಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಲಾಸ್ಟ್ ಪ್ರಾಡಕ್ಟ್. ಇದರಲ್ಲಿ ಏನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಇವಾಗ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಯಾಕಂದರೆ ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ಮರ್ತು ಹೋಗುವಷ್ಟು ದಿವಸದ ಮೇಲೆ ನನಗೆ ಈ ಮೀಶೋದವರು ಹೋಮ್ ಡೆಲಿವರಿ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ನಾನು ಆರ್ಡ್ರ್ ಮಾಡಿರೋದೇ ಬರುತ್ತೆ ಅಂತ ನಾನು ಹೇಳಲ್ಲ. ಯಾಕಂದರೆ ತುಂಬಾ ಫ್ರಾಡ್ ನಡೀತಾ ಇದೆ. ನಾವೇನಾದ್ರು ಆರ್ಡ್ರ್ ಮಾಡಿರೋದು ಏನಾದ್ರು ಬಂದರೆ ನಮ್ಮ ಅದೃಷ್ಟ ಅನ್ಕೋಬೋದು. ಮೀಶೋದು ಎಲ್ರಿಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೆಕೋರೇಷನ್ ಮಾಡೋಕ್ಕೆ ಒಂದು ಟ್ರೀಯನ್ನು ಆರ್ಡ್ರ್ ಮಾಡಿದ್ದೆ ನಾನು. ಮೆಟಲ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಕಾಣಿಸುತ್ತಾ ನಿಮಗೆ? ಜೂಮ್ ಮಾಡ್ತೀನಿ ನೋಡಿ. ಇದು ಕ್ರೀಮ್ ಆ್ಯಂಡ್ ಆರೆಂಜ್ ಕಲರ್ ಟ್ರೀಸು. ಇದಕ್ಕೆ 2 ಬರ್ಡ್ಸ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇದಕ್ಕೆ 2 ಬರ್ಡ್ಸ್ ಇದೆ. ಇದು ತುಂಬ ದೊಡ್ಡದೇನಿಲ್ಲ. ನಾನು 625 ರೂಪೀಸ್ ಕೊಟ್ಟಿರ್ಬೋದು. ಅದನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಇದು ಎಷ್ಟು ಉದ್ದ ಇದೆ ಅಂದರೆ, ಇಲ್ಲಿ ನೋಡಿ, ನನ್ನ ಮೊಣಕೈಯಷ್ಟು ಉದ್ದ. 1 2 2.5 ಗೇಣಿದೆ. ಅಂದರೆ ನನ್ನ ಕೈಯಿಂದ 1 2 ಇಷ್ಟು. ನೀವೇ ಅಂದಾಜು ಮಾಡ್ಕೊಳ್ಳಿ. ಇದು ನಾನು ಅಂದ್ಕೊಂಡಿದ್ದೆ ತುಂಬ ದೊಡ್ಡದು. ಇದ್ರ ಕ್ವಾಲಿಟಿ ಬಗ್ಗೆ ಮಾತಿಲ್ಲ. ತುಂಬ ಗುಡ್ ಕ್ವಾಲಿಟಿ ಮೆಟಲನ್ನು ಯೂಸ್ ಮಾಡಿದ್ದಾರೆ. ಬೇಗ ಹಾಳಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಕೂಡ ನಿಮಗೆ ತೋರಿಸ್ತೀನಿ. ಕಾಣಿಸುತ್ತಾ? ಇದು ತುಂಬ ಚಿಕ್ಕದು ಅನ್ನಿಸ್ತಾ ಇದೆ ನನಗೆ. ಬಟ್ ಓಕೆ, ಅಲ್ಲಿ ಪ್ಲೇನ್ ಗೋಡೆ ಇದೆ. ಆ ಗೋಡೆ ಮೇಲೆ ಇದನ್ನು ಹಾಕಬೇಕಂತ ತರಿಸಿದ್ದೀನಿ. ಒಂದು ವೃಕ್ಷ ಇದು, ಟ್ರೀ. ಅಲ್ಲಿ 2 ಬರ್ಡ್ಸ್ ಕಾಣಿಸ್ತಾ ಇದೆಯಾ? ಬಟ್ ಕ್ವಾಲಿಟಿ ಬಗ್ಗೆ ಮಾತಿಲ್ಲ. 650 ವರ್ತ್ ಅಥವಾ ಜಾಸ್ತಿ ಆಯ್ತಾ ರೇಟು ಅಂತ ನೀವೇ ಕಮೆಂಟ್ಸ್ ಮಾಡಿ ತಿಳಿಸಿ. ಯಾಕೆಂದರೆ ನನಗೂ ಗೊತ್ತಾಗ್ತಾ ಇಲ್ಲ, ಹೊರಗಡೆ ಏನು ರೇಟ್ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಸಿಯಾಗಿ ನನಗೆ ಹೋಮ್ ಡೆಲಿವರಿ ಆಗುತ್ತಲ್ವ. ಹೊರಗಡೆ ಹೋಗಿ ಮತ್ತೆ ಅದನ್ನು ಹುಡುಕಿ ತರೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ನನ್ನಿಂದ ಆಗೋದು ಇಲ್ಲ. ಸೊ ಇದನ್ನು ನಾನು ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆದರೆ ಇದ್ರದ್ದು ಯಾವ್ದ್ಯಾವ್ದು ಕೋಡ್ ನಿಮಗೆ ಬೇಕೋ ಅದನ್ನು ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಆ ಕೋಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಈಗ ವಿಡಿಯೋ ಮುಗಿಸೋ ಸಮಯ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ತುಂಬ ದಿವಸದ ಮೇಲೆ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ನೀವು ನೋಡಿ ಲೈಕ್ ಶೇರ್ ಮಾಡಿದರೆ ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಸುಮ್ಮನೆ ನೋಡಿ ಸುಮ್ಮನೆ ಹಂಗೆ ಹೋಗ್ಬಿಟ್ರೆ ನಮ್ಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಪ್ಲೀಸ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಎಲ್ರಿಗೂ ಕನ್ನಡತಿಯ ನಮಸ್ಕಾರಗಳು.